ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ. ಮುಂದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾ ಕೂತಿದ್ದೀನಿ ಅಂದರೆ ಯೋಚನೆ ಮಾಡ್ತಾ ಕೂತಿದ್ದೀನಿ. ಏನಂದರೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆದು ಮುಗೀತು, ಮಧ್ಯಾಹ್ನದ್ದು ಯೋಚನೆ ಏನಪ್ಪ ಮಾಡಲಿ, ಡೈಲಿ ಏನು ಸಾಂಬಾರು ಅಂತ ಮಾಡೋದು, ಅದೇ ಥಿಂಕ್ ಮಾಡ್ತಾ ಕೂತಿದ್ದೀನಿ. ಟೈಮ್ ಆಗ್ತಾಯಿದೆ, ಯೋಚನೆ ಮಾಡ್ತಾ ಏನಾದರೂ ಉಪ್ಪು ಸಾಂಬಾರು ಮಾಡಬೇಕು. ಯಾಕೆಂದರೆ ಶನಿವಾರ ಭಾನುವಾರ ನಾನ್ ವೆಜ್ ಇರೋದ್ರಿಂದ ಏನು ಹಾಕಿ ಉಪ್ಪು ಸಾಂಬಾರು ಮಾಡಲಿ ಏನದೇ ಯೋಚನೆ. ಮೊಳಕೆ ಕಾಳು ಖಾಲಿ ಆಯಿತು. ಊರಿಂದ ತಂದಿರೋಂಥ ಹುರುಳಿಕಾಳನ್ನ ಇನ್ನೂ ಕ್ಲೀನ್ ಮಾಡಿಲ್ಲ. ಅಂದರೆ ಅದರಲ್ಲಿ ಕಲ್ಲು ಎಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಅದನ್ನು ಮೊಳಕೆ ಕಟ್ಟಬೇಕು. ಅದು ಇದ್ದಿದ್ದರೆ ಈಸಿಯಾಗಿ ಬಿಡ್ತಾಯಿತ್ತು. ಅದು ಕೂಡ ಇಲ್ಲ. ಏನಾದರೂ ಯಾವ ಥರ ಸಾಂಬಾರು ಅಂದರೆ ಕೋಲ್ಡ್ ಆಗೋ ಥರ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳಿ ಇದಕ್ಕೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಅಂತ ಯೋಚನೆ ಮಾಡೋದು. ಯೋಚನೆ ಮಾಡಿ ಮಾಡಿ ಸಾಕಾಯಿತು. ಏನು ಮಾಡೋದು ಅಂತ ಮಾತ್ರ ಐಡಿಯಾ ಬಂದಿಲ್ಲ ನನಗಿನ್ನ ತಲೆಗೆ. ಓಕೆ, ನೋಡೋಣ ಏನು ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಸೋಮವಾರ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ, ಮತ್ತು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೋಮವಾರ ಏನು ಸಾಂಬಾರು ಮಾಡಿದೆ ಅಂದರೆ ಅಲಸಂದೆ ಕಾಳೆಲ್ಲ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೆ, ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಲಿಲ್ಲ. ಮತ್ತು ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ. ಇದು ಮಂಗಳವಾರ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅದು ಹಾಗೆ ಒಂದೊಂದು ಸರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಮತ್ತು ಕಂಟಿನ್ಯೂನೇ ಮಾಡಲ್ಲ, ಅಂದರೆ ಮುಂದುವರ್ಸಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಆ ಥರ ಆಗಿಬಿಡುತ್ತೆ ಒಂದೊಂದು ಸರಿ, ಹಾಗೆ ಆಗೋದು ಬಿಡಿ. ಹಾಗೆ ಇದು ಬಂದು ಮಂಗಳವಾರ ದೋಸೆ ಮಾಡಿದ್ದೀನಿ. ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಕೌಶಿ ಯಾವಾಗಲೂ ಹೇಳ್ತಾಯಿದ್ದ, ಮಾಡಮ್ಮ ದೋಸೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ, ಆದರೆ ಚಟ್ನಿ ಎಲ್ಲ ಮಾಡಬೇಕಲ್ಲ, ಅದೇ ಬೋರು. ಆಮೇಲೆ ಮೋಹನ್ ಮಾಮ ಹೇಳಿದ್ರೆ ಬೇಡ ಬಿಡು ಚಟ್ನಿ, ನಾನು ಆಲೂಗಡ್ಡೆ ಪಲ್ಯದಲ್ಲೇ ತಿಂತೀನಿ ಅಂತ. ಮೋಹನ್ ಮಾಮಂಗೆ ಸ್ವಲ್ಪ ಏನಂದರೆ ಈ ಆಲೂಗಡ್ಡೆ ಬಟಾಣಿ ಈ ಥರದ್ದೆಲ್ಲ ಯೂಸ್ ಮಾಡಿದರೆ ಕಾಲು ಹಿಡಿಯುತ್ತೆ, ಮತ್ತು ಗ್ಯಾಸು ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮಾಡೋದೇ ಇಲ್ಲ, ಸ್ವಲ್ಪ ಕಡಿಮೆನೇ ಮಾಡೋದು. ಮಾಡಿದರೂ ಅವನಿಗೊಬ್ಬನಿಗೆ ಮಾತ್ರ ಮಾಡುವಂಥದ್ದು. ನಾನು ತಿಂತೀನಿ, ಆದರೆ ಮಾಮಂಗೆ ಮಾತ್ರ ಚಟ್ನಿ ಮಾಡಬೇಕು. ಅದಕ್ಕೆ ಬೇಡ, ನಾನು ಇದೇ ತಿಂತೀನಿ, ಚಟ್ನಿ ತಿಂದ್ರೂ ಗ್ಯಾಸ್ಟ್ರಿಕ್ಕು ಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ಪಲ್ಯ ಮಾಡಿದೆ, ಅವ್ರಿಗೂ ಹಾಕ್ಕೊಟ್ಟಿದ್ದೆ, ಅವರು ತಿಂದರು. ಹಾಗೆ ನಾನು ಇವಾಗ ತಿಂತಾಯಿದ್ದೀನಿ ದೋಸೆನ. ಚೆನ್ನಾಗಿತ್ತು ಪಲ್ಯ ಎಲ್ಲ. ಅದಕ್ಕೆ ಮೋಹನ್ ಮಾಮ ಹೇಳ್ತಾಯಿದ್ರು, ಇನ್ನೊಂದಿನ ದೋಸೆಗೆ ಸ್ವಲ್ಪ ಆಲೂಗಡ್ಡೆ ಬಟಾಣಿ ಎಲ್ಲ ಹಾಕ್ಬಿಟ್ಟು ಸಾಗು ಥರ ಮಾಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ ಆಲೂಗಡ್ಡೆ ಬೇಡ ಅಂತೀರ, ಇವಾಗ ನೋಡಿದ್ರೆ ಸಾಗು ಎಲ್ಲ ಮಾಡು ಅಂತೀರಲ್ಲ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅಪರೂಪಕ್ಕೆ ಒಂದೊಂದಿನ ತಿಂದರೆ ಏನಾಗಲ್ಲ ಮಾಡು ಅಂತ ಹೇಳ್ತಾಯಿದ್ರು. ಹಾಗೆ ಕೌಶಿಗೆ ಹೇಳ್ತಾ ಇದ್ದೆ, ಪ್ರತಿದಿನ ಅಂದರೆ ಬೇರೆ ದಿನ, ಪ್ರತಿದಿನ ಅಲ್ಲ ಬೇರೆ ದಿನಗಳೆಲ್ಲ ಕ್ಯಾನನ್ನು ನಾನೇ ತೊಳೆಯುವಂಥದ್ದಲ್ವ, ಅದಕ್ಕೆ ನಿನ್ನ ಮನೇಲಿದೆಯಲ್ಲ ಕ್ಯಾನೆಲ್ಲ ತೊಳಿ ಅಂತ ಹೇಳಿದೆ. 2 ಕ್ಯಾನು ಖಾಲಿಯಾಗಿತ್ತು. ಅದಕ್ಕೆ ಅವನು ಉಪ್ಪು ಮತ್ತು ಸ್ವಲ್ಪ ಸರ್ಪ್ ಹಾಕ್ಕೊಂಡಿದ್ದಾನೆ. ನಾನು ಸರ್ಪೆಲ್ಲ ಹಾಕ್ಬೇಡ, ಬೇಕಾದರೆ ನಿಂಬೆಹಣ್ಣು ಉಪ್ಪು ಹಾಕ್ಕೊಂಡು ತೊಳಿ, ನೀಟಾಗುತ್ತೆ, ಆದರೆ ಸರ್ಪೆಲ್ಲ ಹಾಕ್ಬೇಡ ಅಂತ ಹೇಳಿದೆ. ಇಲ್ಲಮ್ಮ ಚೆನ್ನಾಗಿ ಹೋಗುತ್ತೆ, ಮತ್ತು ನಾನೇನು ಹೇಳಿದೆ ಅಂದರೆ ಸರ್ಪೆಲ್ಲ ಹಾಕಿದರೆ ನೀರು ಕೂಡ ಅದು ಆ ಪೌಡ್ರದ್ದೇ ಸ್ಮೆಲ್ ಬರ್ತಾ ಇರುತ್ತೆ, ಅದಕ್ಕೆ ನೀನು ಸರ್ಪೆಲ್ಲ ಹಾಕಕ್ಕೆ ಹೋಗಬೇಡ ಅಂತ ಹೇಳಿದೆ. ಅದಕ್ಕೆ ಅವನು ಇಲ್ಲಮ್ಮ ನಾನು ಬಿಸಿನೀರು ಆನ್ ಮಾಡ್ಕೊಂಡಿದ್ದೀನಿ ಗೀಝರ್ನ, ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2-3 ಸರಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಆಮೇಲೆ ಬಿಸಿನೀರು ಹಾಕ್ಕೊಂಡು ತೊಳಿತೀನಮ್ಮ, ಆವಾಗ ಅದು ಸರ್ಪೆಲ್ಲ ಸ್ಮೆಲ್ ಬರೋದಿಲ್ಲ ಅಂತ ಹೇಳ್ದೆ. ಸರಿ ಆಯಿತು, ಚೆನ್ನಾಗಿ ತೊಳಿ, ನಾನು ನೋಡ್ತೀನಿ ಸ್ಮೆಲ್ ಬರಬಾರ್ದು ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ತೊಳಿತಾ ಇದ್ದ. ಅಂದರೆ ನಾನು ಹೇಳಿದೆ ತಣ್ಣೀರಲ್ಲೇ ತೊಳಿ ಅಂದರೆ, ಇಲ್ಲಮ್ಮ ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ಹೋಗುತ್ತೆ ಅಂತೇಳಿ. ಆಮೇಲೆ ಇನ್ನೊಂದೇನೆಂದರೆ ಬ್ಲೀಚಿಂಗ್ ಪೌಡರ್ ಇದೆಯಲ್ಲ, ಅದನ್ನು ಹಾಕಿ ತೊಳೆದ್ರೆ ಇನ್ನೂ ಚೆನ್ನಾಗಿ ಹೋಗುತ್ತಮ್ಮ. ಇನ್ನೊಂದು ಸರಿ ಅಂಗಡಿಗೆ ಏನಾದರೂ ಹೋದಾಗ ಬ್ಲೀಚಿಂಗ್ ಪೌಡರ್ ನೆನ್ಪು ಮಾಡು, ಬ್ಲೀಚಿಂಗ್ ಪೌಡರ್ ಹಾಕಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಅದನ್ನು ಹಾಕಿ ತೊಳೆದ್ರೆ ನೀಟಾಗುತ್ತೆ ಕ್ಯಾನು ಅಂತ ಹೇಳ್ದೆ. ಸರಿ ಆಯಿತು ಬಿಡು ಅಂತ ಹೇಳಿದೆ. ಆವತ್ತು ಸುಮಾರು ಒಂದು ಅರ್ಧದಷ್ಟು ಕೆಲಸನ ಅವನೇ
ಅವನ ಕೈಯಲ್ಲಿ ನಾನು ಮಾಡಿಸಿರುವಂಥದ್ದು. ಈ ಕ್ಯಾನ್ ತೊಳೆಸಿದ್ದೆ. ಅದಾದಮೇಲೆ ನೆಕ್ಸ್ಟು ಆಲೋವೆರಾ ತುಂಬ ಇದೆ ಕೆಳಗಡೆ, ಅದಕ್ಕೆ ಆಲೋವೆರಾನ ಈ ಥರ ಅದನ್ನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ನೀಟಾಗಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕು. ನಾನು ಅದನ್ನೆಲ್ಲ ರುಬ್ಕೊಂಡು ಮೆಹಂದಿಗೆ ಯೂಸ್ ಮಾಡ್ಕೊಳ್ತೀನಿ. ಸುಮ್ಮನೆ ಮೆಹಂದಿ ಎಲ್ಲ ಹಾಕಬೇಕಾದ್ರೆ ಸುಮ್ಮನೆ ಪ್ಲೈನ್ ವಾಟರ್ ಹಾಕೋದಕ್ಕಿಂತ ಇದು ಬೆಸ್ಟು. ಆದರೆ ಅದನ್ನೇನು ಅಂದರೆ ಕಿತ್ಕೊಬಂದು ಅದನ್ನೆಲ್ಲ ತೆಗೆದು ರುಬ್ಬಿ ಮಾಡಬೇಕಲ್ಲ, ಅದೇ ಒಂದು ಟಫ್ ಅನಿಸುತ್ತೆ ನಮಗೆ ಒಂದೊಂದು ಸರಿ. ಮನೇಲೇನಾದರೂ ಇದ್ದರೆ ಯೂಸ್ ಮಾಡ್ಬೋದು. ಮನೇಲಿಲ್ಲ ಅಂದಾಗ ಮಾಡಿ ಹಾಕುವಂಥದ್ದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೆ ಅವ್ನು ಫ್ರೀಯಾಗಿ ಕೂತಿದ್ನಲ್ಲ, ಅದಕ್ಕೆ ಅದನ್ನು ತಂದು ಕೊಟ್ಟಿದ್ದೆ. ಅದಕ್ಕೆ ಅವನು ಅದನ್ನೆಲ್ಲ ಜೆಲ್ಲೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದಾನೆ ಅಷ್ಟೇ. ಅದಾದಮೇಲೆ ನಾನು ಅವನಿಗೆ ಹೇಳಿದ್ದೆ, ಅಂದರೆ ನಾನು ಸಂಡೇ ಸ್ವಲ್ಪ ಚಿಕನೆಲ್ಲ ಎತ್ತಿ ಉಪ್ಪೆಲ್ಲ ಹಾಕಿಟ್ಟಿದ್ದೆ. ಅದನ್ನು ಅವನಿಗೆ ನಿನಗಿವತ್ತು ಪಲಾವೆಲ್ಲ ಮಾಡಿಕೊಡ್ತೀನಿ ಗೊತ್ತಾ ಅಂತ ಹೇಳಿದೆ. ಹೌದಾ, ಅವನಿಗೆ ಫಸ್ಟು ಎಗ್ ಪಲಾವ್ ಅಂತ ಹೇಳಿದ್ದೆ. ಆಮೇಲೆ ಹೌದಾ ಹಂಗಾರೆ ಸರಿ ಮಾಡಮ್ಮ, ಅಂದರೆ ಪಲಾವು, ಬಿರಿಯಾನಿ, ಮಟನ್ ಇರ್ಬೋದು, ಚಿಕನ್ ಇರ್ಬೋದು ತುಂಬ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಹೌದಾ ಸರಿ ಆಯ್ತು ಮಾಡಮ್ಮ. ಖುಷಿಯಾಗೋಯ್ತು ಅವನಿಗೆ ಪಲಾವ್ ಮಾಡ್ತಾಯಿದ್ದೀನಿ ಅಂತ. ಯಾಕೆಂದರೆ ಅವನಿಗೆ ಗೊತ್ತಿರಲಿಲ್ಲ ನಾನು ಚಿಕನನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅಂತೇಳಿ. ಅವನು ಎಗ್ ಪಲಾವ್ ಮಾಡ್ತಿದ್ದಾಳೆ ಅಮ್ಮ ಅಂತ ಅಂದ್ಕೊಂಡಿದ್ದ. ಆಮೇಲೆ ಹಾಗೆ ಎಗ್ ಪಲಾವ್ ಮಾಡಬೇಕಾದ್ರೆ ಒಂದು ಕ್ಯಾಪ್ಸಿಕಮ್ ಉಳ್ಕೊಂಡಿತ್ತು. ಅದು ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ, ಒಂದಿದ್ರೆ ಏನಾಗುತ್ತೆ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ನಾನು ಇದನ್ನು ಪಲಾವ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಪಲಾವ್ಗೆ ಹಾಕಿದ್ದೆ. ಅದಕ್ಕೆ ಪಲಾವೆಲ್ಲ ತಿನ್ನಬೇಕಾದ್ರೆ ಕೇಳಿದ್ದು, ಅಮ್ಮ ನೀನು ಪಲಾವ್ಗೆ ಕ್ಯಾಪ್ಸಿಕಮ್ ಹಾಕಿದ್ದ ಅಂತ. ಹೌದು, ಒಂದು ಇತ್ತಲ್ಲ ವೇಸ್ಟ್ ಆಗೋಗುತ್ತೆ ಅಂತೇಳಿ ಪಲಾವ್ಗೆ ಹಾಕಿದ್ದೆ ಅಂತ ಹೇಳಿದೆ. ಹೌದಾ, ಚೆನ್ನಾಗಿದೆ, ಸಿಗ್ತಾಯಿತ್ತು. ಅದಕ್ಕೆ ನನಗೆ ಕ್ಯಾಪ್ಸಿಕಮ್ ಅಮ್ಮ ಯಾವತ್ತೂ ಹಾಕಲ್ವಲ್ಲ, ಏನು ಅಮ್ಮ ಇದು ಹಾಕ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಕೇಳಿದೆ ಅಂತ ಹೇಳ್ದೆ. ಇಲ್ಲ, ಒಂದಿತ್ತು ವೇಸ್ಟ್ ಆಗುತ್ತೆ ಅಂತೇಳಿ ಹಾಕಿದ್ದೀನಿ ಅಂತ ಹೇಳಿದೆ. ಹಾಗೆ ಆಲೋವೆರೆಲ್ಲ ಕಟ್ ಮಾಡಿ ಎಲ್ಲ ಜೆಲ್ಲೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿದ್ದ. ಹಾಗೆ ನಾನು ಅದನ್ನು ಕೂಡ ರುಬ್ಬಿಟ್ಟು ನೀಟಾಗಿ ಸೋಸ್ಕೊಳ್ಳೋಣ ಅಂತ ಸೋಸ್ತಾ ಇದ್ದೀನಿ. ಸೋಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಒಟ್ಟು ಥರ ತಲೆಯಲ್ಲಿ ಸ್ನಾನ ಮಾಡಿ ಬಂದಮೇಲೆ ಏನಾಗುತ್ತೆ, ಉದುರುತ್ತಾ ಇರುತ್ತೆ, ಅದು ಮೈ ಮೇಲೆಲ್ಲ ಉದುರುತ್ತೆ. ಅದರಿಂದ ನಾನು ಅದನ್ನ ಸೋಸುವಂಥದ್ದು. ಸೋಸಿಲ್ಲ ಅಂದರೂ ನಡೆಯುತ್ತೆ, ಆದರೆ ಸೋಸಿಲ್ಲ ಅಂದರೆ ಆ ಥರ ಒಟ್ಟು ಥರ ಉದುರುತ್ತೆ. ಅದು ತೇವ ಇದ್ದಾಗ ಉದುರುತ್ತಾ ಇದ್ದರೆ ಏನಾಗುತ್ತೆ ಅಂದರೆ ಒಂಥರ ಇಚ್ಚಿಂಗ್ ಥರ ಫೀಲ್ ಆಗ್ತಾ ಇರುತ್ತೆ. ಆದ್ದರಿಂದ ನಾನು ಒಂದು ಸರಿ ಸೋಸ್ಬಿಟ್ಟು ಆಮೇಲೆ ಅದನ್ನು ಮೆಹಂದಿಗಾದರೂ ಯೂಸ್ ಮಾಡಿ, ಇಲ್ಲ ನಿಮ್ಗೆ ಏನಕ್ಕೆ ಇಷ್ಟ ಅದಕ್ಕೆ ಯೂಸ್ ಮಾಡ್ಕೋಬೋದು. ಅದಕ್ಕೆ ನಾನು ಅದನ್ನ ಸೋಸ್ಬಿಟ್ಟು ಯೂಸ್ ಮಾಡ್ಕೋತೀನಿ. ಹಾಗೆ ನೋಡಿ, ನಮ್ಮ ಸುಂದರಿರು ಕೂಡ ಇಲ್ಲಿ ಬಂದಿದ್ದಾರೆ, ಅನ್ನ ಎಲ್ಲ ತಿಂತಾ ಇದ್ದಾರೆ. ಪಲಾವ್ ಕೂಡ ರೆಡಿಯಾಗಿತ್ತು. ಮತ್ತು ಕೌಶಿಗೆ ಹೇಳಿದೆ ಪಲಾವ್ ಕೊಡ್ತೀನಿ ತಿನ್ನು ಅಂತೇಳಿ. ಅದಕ್ಕೆ ಅವನು ಇನ್ನೇನೋ ಅಪ್ಪನೂ ಬರುತ್ತಲ್ವಮ್ಮ, ಅದಕ್ಕೆ ಒಟ್ಟಿಗೆ ಇಬ್ಬರು ಕೂಡ ಊಟ ಮಾಡ್ತೀವಿ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು, ನನಗೂ ಈಸಿನೇ, ಒಟ್ಟಿಗೆ ಅವ್ರಿಗೂ ಹಾಕ್ಬಿಟ್ಟು ನಾನು ಹಾಕ್ಕೊಂಡು ಕುತ್ಕೋಬೋದು. ಅನ್ನ, ಮುದ್ದೆ, ಸಾಂಬಾರು ಈ ಥರ ಆದರೆ ಏನಾಗುತ್ತೆ ಅಂದರೆ ಮುದ್ದೆ ಹಾಕ್ಕೊಟ್ಟು, ಅಂದರೆ ಮುದ್ದೆ ತಿಂದಾದಮೇಲೆ ಮತ್ತೆ ರೈಸ್ ಹಾಕ್ಕೊಡ್ಬೇಕು ಆ ಥರ. ಪಲಾವ್ ಆದರೆ ಒಂದೇ ಸರಿ ಪಲಾವೆಲ್ಲ ಹಾಕ್ಕೊಟ್ಬಿಟ್ಟು ಕುಕ್ಕರ್ನ ಮುಂದೆ ಇಟ್ಕೊಂಡು ಊಟ ಮಾಡ್ಬೋದು. ಅದಕ್ಕೆ ಮೋಹನ್ ಮಾಮ ಬಂದಮೇಲೆ ಊಟ ಎಲ್ಲ ಹಾಕ್ಕೊಟ್ಟೆ. ಮೋಹನ್ ಮಾಮನ ಊಟ ಗೀಟ ಮಾಡಿಕೊಂಡು ಆಮೇಲೆ ಅವರು ಹೊರಟರು. ಅದಾದಮೇಲೆ ಒಂದು ಕೊರಿಯರ್ ಬಂತು. ಏನಪ್ಪ ಅಂದರೆ ಊಟ ಮಾಡ್ತಾಯಿದ್ವಿ, ಆ ಟೈಮಿಗೆ ಬಂತು ಅದು. ಆವಾಗ ನನ್ನ ಹತ್ರ ಅವನು ಇದು ಬಂದು 490 ಎಷ್ಟೋ. ಅದಕ್ಕೆ ಅಮ್ಮ ನಾನು ಒಂದು ಬುಕ್ಸ್ನ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಅಂದರೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಅದಕ್ಕೆ ಬಂದಿದೆ, ನನಗೆ ಇನ್ನು ಒಂದು 100 ರೂಪಾಯಿ ಕೊಡಮ್ಮ, ನನ್ನ ಹತ್ರ 400 ರೂಪಾಯಿ ಇದೆ ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ಆಮೇಲೆ 100 ರೂಪಾಯಿ ಕೊಟ್ಟೆ. ಹೋಗ್ಬಿಟ್ಟು ತೊಗೊಬಂದ. ಫಸ್ಟೇ ಹೇಳಿದ್ದೆ, ಅಮ್ಮ ನಾನು ಊಟ ಮಾಡೋ ಟೈಮಿಗೆ ಆನ್ಲೈನ್ ಪ್ರಾಡಕ್ಟು ಬರ್ಬೋದು ಅಂತ ಹೇಳ್ತಾ ಇದ್ದ. ನೋಡೋಣ ಇರು ಅಂತ ಹೇಳಿದೆ. ಯಾಕೆಂದರೆ ಅವನು ಟ್ರ್ಯಾಕ್ ಮಾಡ್ತಾ ಇರ್ತಾನೆ, ಎಲ್ಲಿ ಬಂದಿದೆಯಾ ಇಲ್ಲಿಗೆ ಏನು ಅಂತೇಳಿ. ಆವಾಗ ಬಂದಿದೆ, ನೆನ್ನೆನೇ ಬಂದಿದೆ, ಆದರೆ ಬಂದಿಲ್ಲ ಅಂದರೆ ಇವತ್ತು ಬರ್ತಾರೆ ಅಂತ ಹೇಳ್ತಾ ಇದ್ದ. ಆಮೇಲೆ ನೋಡಿದ್ರೆ ಊಟ ಟೈಮಿಗೆ ಜಸ್ಟ್ ಊಟ ಹಾಕಿ 1-2 ತುತ್ತು ತಿಂದಿದ್ದ, ಅಷ್ಟೊತ್ತಿಗೆ ಬಂತು. ಹಾಗೆ ನಾನು ಆ ಬುಕ್ಸ್ನ ನೋಡಿಬಿಟ್ಟು, ಏನೋ ಡೈನೋಸಾರ್ಸ್ದು ಬುಕ್ಸ್ ತರಿಸಿದೆಯಲ್ಲ, ಅಂದರೆ ಅದರದ್ದು ಸ್ಟೋರಿ ಎಲ್ಲ ಇದೆ ಅಮ್ಮ, ಅದು ಹೇಗೆ ಹುಟ್ಟಿತು, ಹೇಗೆ ಸಾಯಿತು, ಅದ್ರ ಬಗ್ಗೆ ಎಲ್ಲ ಇದೆ. ಅದಕ್ಕೆ ಅದು ನನಗಿಷ್ಟ ಆಯಿತು. ಅದಕ್ಕೆ ಅದನ್ನು
ತರಿಸಿದ್ದೀನಿ ಅಂತ ಹೇಳ್ದೆ. ಅಂದರೆ ಅದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸ್ಬಿಟ್ಟು ಅದ್ರ ಬಗ್ಗೆ ಒಂದಷ್ಟು ಸ್ಟೋರಿನ ಹೇಳ್ತಾ ಇದ್ದ. ಅದ್ರ ಮೊಟ್ಟೆ ಹೇಗಿರುತ್ತೆ, ಏನೇನೋ ಅದರದ್ದು. ಅವನಿಗೆ ಸ್ವಲ್ಪ ಬಯಾಲಜಿ ಸ್ವಲ್ಪ ಇಷ್ಟಪಟ್ಟು ಓದ್ತಾನೆ. ಅದರಿಂದ ಇದೆಲ್ಲ ಬಯಾಲಜಿ ಅಂದರೆ ಅದರಲ್ಲೆಲ್ಲ ಪ್ರಾಣಿಗಳು, ಪಕ್ಷಿಗಳು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಬರುವಂಥದ್ದು. ಅದಕ್ಕೆ ಅವನಿಗೆ ಅದು ಸ್ವಲ್ಪ ಇಷ್ಟ. ಅದಾದಮೇಲೆ ಇದು ಸಾಯಂಕಾಲ ಅವತ್ತು ಬೋರ್ ತೆಗಿತಾ ಇದ್ದಾರೆ ನಮ್ಮ ಮನೆ ನೆಕ್ಸ್ಟು ಬೀದಿಯಲ್ಲಿ, ನೋಡ್ತಾ ಇರ್ಬೋದು. ಅವತ್ತೆಲ್ಲ ಫುಲ್ಲು ಸೌಂಡು. ಅದಕ್ಕೆ ಅವತ್ತೆಲ್ಲ ನಾನು ಏನು ಮಾಡಿದೆ ಅಂದರೆ ಫುಲ್ಲು ಡೋರು ಕಿಟಕಿ ಎಲ್ಲ ಹಾಕ್ಬಿಟ್ಟಿದ್ದೆ. ಯಾಕೆಂದರೆ ಪಕ್ಕದ ಬೀದಿಯಲ್ಲೇ ಆಗಿರೋದ್ರಿಂದ ಫುಲ್ಲು ಸೌಂಡ್ ಆಗ್ತಾಯಿತ್ತು, ಗೊಯ್ಯೋ ಅಂತೇಳಿ. ನಾವು ಮಾತಾಡೋದೇ ನಮಗೆ ಕೇಳಿಸ್ತಾ ಇರಲಿಲ್ಲ, ಆ ಥರ ಆಗ್ತಾಯಿತ್ತು. ಅದಕ್ಕೆ ನಾನು ಡೋರೆಲ್ಲ ಕ್ಲೋಸ್ ಮಾಡಿದೆ. ಅಂದರೆ ಆಯಿತು. ನಾನಿದು ವೀಡಿಯೋ ಮಾಡಿರುವಂಥದ್ದು ಸಂಜೆ. ನಾನು ಸುಮ್ಮನೆ ಹಾಗೆ ಕೆಳಗಡೆ ಬಂದೆ, ಬೆಕ್ಕುಗಳೆಲ್ಲ ಆಟ ಆಡ್ತಿತ್ತಲ್ಲ, ಅಂಥ ಟೈಮಲ್ಲಿ ನಾನು ಆ ಕ್ಲಿಪ್ಪಿಂಗ್ನ ಅಂದರೆ ಆ ವಿಡಿಯೋನ ಮಾಡ್ಕೊಂಡಿರುವಂಥದ್ದು. ಅದಾದಮೇಲೆ ಸಂಜೆ ನೋಡಿ ನಮ್ಮ ನಾಮ ಏನು ಮಾಡುತ್ತೆ ಅಂದರೆ ಸಾಯಂಕಾಲ ಬೆಳಿಗ್ಗೆ 2 ಟೈಮು ಕಿರ್ಚ್ತಾ ಇರುತ್ತೆ. ನಾಮ ಏನಂದರೆ ಅದು ಹೊರ್ಗಡೆ ಹೋಗಿ ಏನು ತಿನ್ನಕ್ಕೆ ಹೋಗಲ್ವಲ್ಲ, ನಾವೇನಾದರೂ ಚಿಕನ್ ಆ ಥರದ್ದೆಲ್ಲ ಹಾಕಿದ್ರಷ್ಟೇ ಅದು ತಿನ್ನುವಂಥದ್ದು, ಇಲ್ಲಾಂದರೆ ತಿನ್ನಲ್ಲ. ಅಂದರೆ ಹೊರ್ಗಡೆ ಹೋಗಿ ಬೇಟೆಯಾಡಿ ತಿನ್ನುವಂಥದ್ದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ನಾನೇ ಡೈಲಿ ಅದಕ್ಕೆ ಬೆಳಿಗ್ಗೆ ಟೈಮು ಒಂದು ಪೀಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಸಂಜೆ ಟೈಮು ಒಂದು ಪೀಸು ಹಾಕ್ತೀನಿ. ಏನಂದರೆ ಚಿಕನನ್ನು ಅಷ್ಟೇ. ಅದಕ್ಕೆ ಆ ಟೈಮಲ್ಲಿ ಯಾವುದಾದ್ರೂ ಬೇರೆ ಬೆಕ್ಕುಗಳಿದ್ರು ಕೂಡ ಅದಕ್ಕೂ ಕೂಡ ಹಾಕ್ತೀನಿ. ಇದು ಹೋಗುತ್ತೆ, ಆ ಬೆಕ್ಕಿಂದ ಎದ್ರುಕೊಂಡು ಎಲ್ಲೂ ಕೂಡ ಹೋಗೋದೇ ಇಲ್ಲ. ಭಯ ಪಡುತ್ತೆ. ಕೆಳಗಡೆ ಹೋಗ್ತಿದ್ದಂಗೆ ಫುಲ್ಲು ಭಯ ಪಟ್ಕೊಂಡು ಹೋಗಿ ಬರುವಂಥದ್ದು ಆ ಥರ. ಹಾಗೆ ನಾನು ಆಲೋವೆರಾ ಜೆಲ್ ಇತ್ತಲ್ಲ, ಅದಕ್ಕೆ ಮೆಹಂದಿನ ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಬೆಳಿಗ್ಗೆಗೆ ಮೆಹಂದಿನ ಹಾಕ್ಕೊಳ್ಳೋಣ ಅಂಥೇಳಿ. ಹಾಗೆ ಆಲೋವೆರಾ ಜೆಲ್ಲು ಅದನ್ನು ಹಾಕ್ಬಿಟ್ಟು, ನೀರು ಹಾಕಿಲ್ಲ, ಆಲೋವೆರಾ ಜೆಲ್ನ ಹಾಕಿ ಕಲಸಿ ಇಟ್ಟಿರುವಂಥದ್ದು. ಹಾಗೆ ಮೆಹಂದಿ ಕಲಸಿದ ಮೇಲೆ ಹಾಗೆ ಮೊಳಕೆ ಕಾಳನ್ನು ಸೋಸಿಬಿಟ್ಟು ನೀಟಾಗಿ ನೆನೆಸಿದ್ದೆ. ಅದನ್ನು ಕೂಡ ಒಂದು ಬಟ್ಟೆಗೆ ಸುತ್ತಬಿಟ್ಟು ಅದನ್ನು ಕೂಡ ಇಟ್ಟಿದ್ದೀನಿ, ನಾಳೆಗೆ ಅದು ಮೊಳಕೆ ಬರುತ್ತೆ ಅಂಥೇಳಿ. ಅದಾದಮೇಲೆ ನೆಕ್ಸ್ಟು ಇದು ಮೋಹನ್ ಮಾಮ ಹ್ಯಾಂಡ್ ವಾಶ್ದು ಲಿಕ್ವಿಡ್ ತಂದಿದ್ರು. ನೀನು ಶ್ಯಾಂಪು ಹಾಕ್ಕೊಂಡು, ನಾನು ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಶ್ಯಾಂಪು ಹಾಕಿದ್ದೆ ಹ್ಯಾಂಡ್ ವಾಶ್ ಲಿಕ್ವಿಡ್ಗೆ. ಅದಕ್ಕೆ ಮೋಹನ್ ಮಾಮ ನೀನು ಅದನ್ನು ಯೂಸ್ ಮಾಡ್ಕೊ, ಅಡುಗೆ ಮನೇಲಿ ಇಟ್ಕೊ, ನನಗೆ ಇದನ್ನು ಇಡಿ, ಅಂದರೆ ಟಾಯ್ಲೆಟಿಂದ ಬಂದಾಗ ವಾಶ್ ಮಾಡ್ತಾರಲ್ಲ ಕೈಗಳನ್ನ, ಆವಾಗ ಶ್ಯಾಂಪು ಹಾಕಿ ಇಡಬೇಡ, ಲಿಕ್ವಿಡ್ ತಂದೀನಿ ಇದನ್ನೇ ಇಡು ಅಂತ ಹೇಳಿದ್ರು. ಅದಕ್ಕೆ ನಾನು ಕೌಶಿಗೆ ಸ್ವಲ್ಪ ತುಂಬ ನೀರನ್ನ ಮಿಕ್ಸ್ ಮಾಡಬೇಡ, ಸ್ವಲ್ಪ ನೀರನ್ನ ಮಿಕ್ಸ್ ಮಾಡು ಅಂತ ಹೇಳಿದೆ. ಅಂದರೆ ತುಂಬ ಗಟ್ಟಿ ಇರುತ್ತಲ್ವ, ಅದಕ್ಕೆ ನಾನು ಅಡುಗೆ ಮನೆಗೆಲ್ಲ ಇಟ್ಕೊಂಡ್ರೆ ಏನಂದರೆ ತುಂಬ ನೀರು ಥರ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ಅಪ್ಪ ಬೈಯುತ್ತೆ, ಸ್ವಲ್ಪ ನೀರು ಹಾಕು, ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಆ ಥರ ಮಿಕ್ಸ್ ಮಾಡು ಅಂತ ಹೇಳಿದೆ. ಆದರೂ ಅವನು ಸ್ವಲ್ಪ ನೀರನ್ನೇನು ಜಾಸ್ತಿ ಹಾಕ್ಬಿಟ್ಟಿದ್ದಾನೆ. ಈ ಥರ ಸುಮಾರು ಕೆಲಸ ಕೌಶಿಕೆಯಲ್ಲೇ ಮಾಡಿಸಿರುವಂಥದ್ದು. ಈ ಥರ ಅಂದರೆ ಓಡಾಡ್ಕೊಂಡು ಕೆಲಸ ಮಾಡು ಅಂದರೆ ಸ್ವಲ್ಪ ಕಷ್ಟ ಅವನಿಗೆ. ಈಗ ಮನೆ ಒರೆಸು, ಸ್ಟೆಪ್ ಎಲ್ಲ ಒರೆಸ್ಕೊಬಾ, ಈ ಥರದ್ದೆಲ್ಲ ಮಾಡು ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ. ಈ ಥರ ಟಿ ವಿ ನೋಡಿಕೊಂಡು ಈ ಥರ ಕೂತ್ಕೊಂಡು ಏನಾದರೂ ಕೆಲಸ ಮಾಡು ಅಂತಂದರೆ ಈ ಥರದ್ದು ಮುಂದೆ ತೊಗೊಂಡೋಗಿ ಕೊಟ್ಟರೆ, ಅಥವಾ ಏನಂತ ಹೇಳ್ಬೋದು, ಮೆಹಂದಿ ಕಲಸು ಅಂದ್ಬಿಟ್ಟು ಆಲೋವೆರಾ ಜೆಲ್ಲೆಲ್ಲ ತೊಗೊಂಡೋಗಿ ಕೊಟ್ಟರೆ ಅಲ್ಲಿ ಕುತ್ಕೊಂಡು ಕಲಿಸೋವಂಥದ್ದು, ಈ ಥರ ಲಿಕ್ವಿಡ್ ಹಾಕುವಂಥದ್ದು, ಇಲ್ಲ ಶ್ಯಾಂಪು ಕಟ್ ಮಾಡಿ ಹಾಕುವಂಥದ್ದು, ಈ ಥರದ್ದೆಲ್ಲ ಆದರೆ ಸ್ವಲ್ಪ ಮಾಡ್ತಾನೆ. ಓಡಾಡಿಕೊಂಡು ಬಾ, ಸ್ಟೆಪ್ಪೆಲ್ಲ ಒರೆಸ್ಬಿಟ್ಟು ಬಾ, ನಾನು ಕಸ ಗುಡಿಸ್ಕೊಡ್ತೀನಿ, ಫುಲ್ಲು ಮನೆಯೆಲ್ಲ ಒರೆಸ್ಬಿಡು, ಆ ಥರದ್ದೆಲ್ಲ ಆಗಲ್ಲ. ಯಾವತ್ತಾದರೂ ಒಂದೊಂದು ದಿನ ಆಯಿತು ಕೊಡಮ್ಮ, ನಾನು ಯಾವಾಗಲೂ ಹೇಳ್ತಿರ್ತೀಯ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆ ಥರ ಇವತ್ತು ಸುಮಾರು ಕೆಲಸ, ಕ್ಯಾನ್ ತೊಳಿಸ್ದೆ, ಮತ್ತು ಆಲೋವೆರಾ ಕಟ್ ಮಾಡಿಸ್ದೆ, ಮತ್ತು ಇದು ಒಂದು ಹ್ಯಾಂಡ್ ವಾಶ್ ಲಿಕ್ವಿಡ್ ಎಲ್ಲ ಹಾಕ್ಸಿ ಎಲ್ಲ ಮಾಡಿದೆ. ಈ ಥರ ಇಷ್ಟು ಕೆಲಸ ಮಾಡಿಕೊಟ್ಟ ಅಷ್ಟೆ. ಅದು ಏನು ಸ್ವಲ್ಪ ಪಲಾವ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಅವನು ಆ ಥರ ಮಾಡಿರುವಂಥದ್ದು. ಓಕೆ, ಇದು ಸಂಜೆ ನೋಡಿ ನಮ್ಮ ನಾಮ ನಾನು ಕೂತ್ಕೊಂಡಿದ್ನಲ್ಲ ಟಿ ವಿ ನೋಡ್ತಾ, ಅದಕ್ಕೆ ಅಲ್ಲಿ ಬಂದು ತೊಡೆ ಮೇಲೆ ಬಂದು ನಿದ್ದೆ ಮಾಡ್ತಾ ಇರುವಂಥದ್ದು. ಹಾಗೆ ಅವನಿಗೆ ಹೇಳ್ತಾ ಇದ್ದೆ ಕೌಶಿಕ್ ಏನಂದರೆ ವೀಡಿಯೋನ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದೆ. ಅದಕ್ಕೆ ಅವನೇನು ಮಾಡ್ತಾನೆ, ಯಾವುದಾದ್ರೂ ಒಂದು ವೀಡಿಯೋ ಮಾಡು ಅಂತ ಹೇಳಿದ್ರೆ ಎಲ್ಲಿ ನಿಂತ್ಕೊಂಡಿರ್ತಾನೆ ಆ ಪ್ಲೇಸಿಂದ ಅಷ್ಟೇ ಅವನು ವೀಡಿಯೋ ಮಾಡುವಂಥದ್ದು.
ವಿಡಿಯೋ ಮಾಡೋದು ಕೂಡ ಒಂದು ಕಲೆ. ಅದನ್ನು ಯಾವ ಥರ ಮಾಡಬೇಕು ಅಂತ ಆ ಕಡೆ ಈ ಕಡೆ ಹ್ಯಾಂಗಲಿಂದ ಯಾವ ಥರ ಬರುತ್ತೆ, ಈ ಕಡೆಯಿಂದ ಹ್ಯಾಂಗಲಿಂದ ಯಾವ ಥರ ಬರುತ್ತೆ, ಆ ಥರ ವೀಡಿಯೋ ಮಾಡಬೇಕು. ನೀನು ಎಲ್ಲಿ ಕೂತ್ಕೊಂಡಿರ್ತೀಯ ಅಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತೀಯಲ್ಲ ಅಂತ ಅವನಿಗೆ ಹೇಳ್ತಾ ಇದ್ದೆ. ಅದಕ್ಕೆ ಅವನು ಸರಿ ಕೊಡವ ನಾನು ಮಾಡ್ತೀನಿ ಅಂದ್ಬಿಟ್ಟು ಈ ಥರ ವೀಡಿಯೋನ ಮಾಡಿರುವಂಥದ್ದು. ನನಗೆ ಅವ್ನಿಗೆ ಹೇಳ್ಕೊಟ್ರೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸರಿ ಆಯಿತು ಮಾಡು ಅಂದ್ಬಿಟ್ಟು ಕೊಟ್ಟಿದ್ದೆ ಮೊಬೈಲ್ನ. ಅದಕ್ಕೆ ಇಲ್ಲಿ ವೀಡಿಯೋ ಮಾಡ್ತಾ ಇದ್ದಾನೆ ನೋಡಿ. ನಾಮೆಲ್ಲ ಮಲ್ಕೊಂಡಿದ್ದು, ನಾನು ಟಿ ವಿ ನೋಡ್ತಾ ಕೂತಿದ್ದೆ, ರಾಮಾಚಾರಿ ಸೀರಿಯಲ್ ನೋಡ್ತಾ ಇದ್ದೆ. ಆವಾಗ ಇವನು ವೀಡಿಯೋನ ಮಾಡಿರುವಂಥದ್ದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.